ನಮಸ್ತೆ, ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನ ಭಾನುವಾರದ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ. ಸಂಚಿಕೆಯನ್ನ ಆರಂಭಿಸುವ ಮುನ್ನ ಒಂದು ಸ್ಪಷ್ಟ ಉದಾಹರಣೆಯೊಂದಿಗೆ ಮುನ್ನಡೆಯೋಣ ಸ್ನೇಹಿತರೆ. ದಯಮಾಡಿ ಕಲ್ಪಿಸಿಕೊಳ್ಳಿ, ನಾವು ಒಂದು ದೇವಸ್ಥಾನದ ಮುಂದೆ ಇದ್ದೇವೆ, ಹಾಗೆ ಒಂದು ಬ್ಯಾಂಕ್ ಮುಂದೆ ನಿಂತಿದ್ದೇವೆ. ಆ ಒಂದು ಸರತಿ ಸಾಲಿನಲ್ಲಿ ನಿಂತಿರುವಂತಹ ವಿವಿಧ ವರ್ಗದ ವಿವಿಧ ವರ್ಣದ ಜನಗಳನ್ನ ನಾವು ಕಾಣ್ತೇವೆ. ಕ್ಯಾಶಿಯರ್ ಬ್ಯಾಂಕ್ನಲ್ಲಿ ಹಣವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ತಂದಿರುವಂತಹ ಹಣದ ಮೊತ್ತವನ್ನಷ್ಟೇ ಲೆಕ್ಕ ಹಾಕುತ್ತಾನೆ. ಹಾಗೆ ಒಂದು ಸೂಕ್ತವಾದಂತಹ ಅಕೌಂಟ್ ನಂಬರ್ ಅಂತ ನಾವೇನು ಹೇಳ್ತೀವಿ, ಅದು ಎಲ್ಲಿಗೆ ಡೆಪಾಸಿಟ್ ಆಗಬೇಕು ಅಲ್ಲಿಗೆ ಅಷ್ಟೇ ಮಾಡ್ತಾನೆ. ಹಾಗೆ ದೇವಸ್ಥಾನದ ಧರ್ಮ ದರ್ಶನಕ್ಕೆ ನಿಂತಿರುವಂತಹ ಜನರ ಸಾಲಿನಲ್ಲಿ ನಿಂತಹ ಜನ ತಮ್ಮ ವರ್ಣ ಹಾಗೂ ವರ್ಗ ಹಾಗೂ ಇತರ ಅಂಶಗಳನ್ನು ಬದಿಗಿಟ್ಟು ದೇವರನ್ನು ಕಾಣುವಂತಹ ಅಂಶವನ್ನಷ್ಟೇ ಮುಖ್ಯವನ್ನಾಗಿರಿಸಿಕೊಂಡಿರುತ್ತಾರೆ. ತದನಂತರ ದೇವರ ದರ್ಶನ ಪಡೆಯುತ್ತಾರೆ. ಹುಂಡಿಯಲ್ಲಿ ಒಂದಿಷ್ಟು 10-20 ಅವರ ಶಕ್ತಿಗೆ ತಕ್ಕಂತೆ ದಾನವನ್ನ ಅಥವಾ ಕೊಡುಗೆಯನ್ನ ನೀಡ್ತಾರೆ. ತದನಂತರ ಅಲ್ಲಿ ಧರ್ಮದರ್ಶಿಗಳು ಅಥವಾ ಆಡಳಿತ ವರ್ಗಕ್ಕೆ ಸೇರಿದಂತಹ ಜನ ಅಥವಾ ಯಾವುದೋ ಒಂದಷ್ಟು ಪ್ರಮುಖ ನಾಯಕರು ಎಂದು ಎನಿಸಿಕೊಂಡವರು ವರ್ಷಕ್ಕೊಮ್ಮೆಯೋ ಅಥವಾ 2 ವರ್ಷಕ್ಕೊಮ್ಮೆಯೋ ಆ ಹುಂಡಿಯನ್ನು ತೆರೆಯುತ್ತಾರೆ. ಹುಂಡಿಯಲ್ಲಿರುವ ಹಣವನ್ನಷ್ಟೇ ಲೆಕ್ಕಿಸುತ್ತಾರೆ. ಆದರೆ ಆ ಹಣವನ್ನು ಹಾಕಿದವ ಯಾವ ಜಾತಿಯವ ಅಥವಾ ಯಾವ ಜನಾಂಗದವ ಯಾವ ವರ್ಗದವ ಎಂದು ನೋಡು. ಆ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನೋಟುಗಳನ್ನು ಮುದ್ರಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ವರ್ಗಕ್ಕೆ ಇಂತಹ ನೋಟುಗಳು, ಇನ್ನೊಂದಷ್ಟು ವರ್ಗಕ್ಕೆ ಮತ್ತು ಬೇರೆ ರೀತಿಯ ನೋಟುಗಳು, ಹೀಗೆ ಯಾವ ರೀತಿಯ ಆಲೋಚನೆಯನ್ನು ಕೂಡ ಮಾಡುವುದಿಲ್ಲ. ಹಾಗಿದ್ದ ಮೇಲೆ ಆ ಹಣವನ್ನು ಬಳಸುವಂತ ನಮ್ಮಲ್ಲಿ ಆ ಭೇದ ಭಾವ ಬೇಕೆ, ಛೇದ ಭಾವ ಬೇಕೆ? ಛೇದ ಭಾವ ಅಂದರೆ ಒಡೆದ ಭಾವನೆಗಳು ನಮ್ಮಲ್ಲೇಕೆ ಎಂಬ ಸ್ಪಷ್ಟ ವಿಚಾರಧಾರೆಯೊಂದಿಗೆ ಈ ದಿನದ ವಿಚಾರ, ಹಣಕ್ಕಿಲ್ಲದ ಮೈಲಿಗೆ ಮನಸ್ಸಿಗೇಕೆ. ಮತ್ತೊಮ್ಮೆ, ಹಣಕ್ಕಿಲ್ಲದ ಮೈಲಿಗೆ ಮನಸ್ಸಿಗೇಕೆ. ಹಣವನ್ನ ನಾವು ಹಣವನ್ನಾಗಷ್ಟೇ ನೋಡ್ತೇವೆ. ಆ ಹಣವನ್ನ ಹೊಂದಿರುವ ವ್ಯಕ್ತಿಯ ಜಾತಿ, ಧರ್ಮ ಅಥವಾ ವರ್ಣದ ಬಗ್ಗೆ ನಾವು ಯಥೇಚ್ಛವಾಗಿ ಮನಸ್ಸಿಗೆ ಹಾಕಿಕೊಳ್ಳುವುದಿಲ್ಲ, ಮನಸ್ಸಿನಲ್ಲಿ ಆಲೋಚನೆಯನ್ನು ಕೂಡ ಮಾಡುವುದಿಲ್ಲ. ಹೀಗಿದ್ದ ಮೇಲೆ ಹಣವನ್ನ ನಾವು ಧರ್ಮರಹಿತವಾಗಿ ಚಾಲ್ತಿಯಲ್ಲಿ ಬಿಟ್ಟಿರುವಾಗ ನಮ್ಮ ಗುಣ ಆಧಾರಿತ ವರ್ಗವನ್ನ ಅಥವಾ ವ್ಯಕ್ತಿತ್ವವನ್ನಷ್ಟೇ ಪರಿಗಣಿಸಿ ಯಾವುದೇ ರೀತಿಯ ಕೀಳಿರಿಮೆ ಅಥವಾ ನಮ್ಮ ವರ್ಗದ ಮೇಲು ಕೀಳು ಎಂಬ ಭಾವನೆಯಿಂದ ಹೊರಬರುವ ವಿಚಾರಧಾರೆಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನ ಸ್ನೇಹಿತರೆ. ಅದು ಕೆಳವರ್ಗದ ಅಥವಾ ಕನಿಷ್ಠ ಮಟ್ಟದ ವರ್ಗದ ಯಾವುದೇ ವ್ಯಕ್ತಿ ಇರಲಿ ಅಥವಾ ಮೇಲ್ವರ್ಗದ ವ್ಯಕ್ತಿ ಆಗಿರಲಿ, 3 ರೂಪಾಯಿ ಒಬ್ಬ ಕರ್ಮಚಾರಿ, ಚಮ್ಮಾರ, ಕುಂಬಾರ, ಕುರುಬ ಯಾರ ಬಳಿ ಇದ್ದರೂ 100 ರೂಪಾಯಿಯೇ. ಹಾಗೆ ಅದೇ 100 ರೂಪಾಯಿ ಜನರಲ್ ಮೆರಿಟ್ ಅಂತ ನಾವೇನು ಹೇಳ್ತೀವಿ, ಅಂತಹ ವ್ಯಕ್ತಿಗಳ ಕೈಯಲ್ಲಿದ್ದರೂ ಅದರ ಬೆಲೆ 100 ರೂಪಾಯಿಯೇ. ಎಂದಿಗೂ ಕೂಡ ಮೌಲ್ಯದಲ್ಲಿ ವ್ಯತ್ಯಾಸ ಕಾಣುವುದಿಲ್ಲ. ಏನಾದರೂ ಆ 100 ರೂಪಾಯಿ ಕೆಳವರ್ಗದವರ ಕೈಲಿದ್ದಾಗ ಅದರ ಮೌಲ್ಯ ಕಡಿಮೆಯಾಗುವಂತಹ ನೀತಿ ನಿಯಮಗಳು, ಕಾನೂನುಗಳು ನಮ್ಮಲ್ಲಿ ಇದ್ದಿದ್ದರೆ ನಾವು ಆಧಾರಿತ ಏಳಿಗೆಗಳನ್ನ ಅಥವಾ ಏರುಪೇರುಗಳನ್ನ ಕಂಡಿದ್ದರೆ ತಪ್ಪಾಗಲಾರದು, ಕಂಡಿದ್ದರೆ ತಪ್ಪಂತೂ ಆಗುತ್ತಿರಲಿಲ್ಲ. ಹಣದ ವಿಚಾರದಲ್ಲಿ ಎಲ್ಲರೂ ಸಮಾನರು ಎಂದ ಮೇಲೆ ಗುಣದ ವಿಚಾರದಲ್ಲಿ ಅಥವಾ ವ್ಯಕ್ತಿತ್ವದ ವಿಚಾರದಲ್ಲಿಯೂ ಕೂಡ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಕಾಣೋಣ ಎಂಬ ಸ್ಪಷ್ಟ ಸಂದೇಶ ಈ ಒಂದು ಸಂಚಿಕೆಯಲ್ಲಾಗಿದೆ. ಗರ್ಭಗುಡಿಯ ಪ್ರವೇಶ ಮಾಡಲು ಒಂದು ಬ್ರ್ಯಾಂಡ್ ಬೇಕಾಗುತ್ತೆ. ಅದು ಜನಾಂಗ ಇರಬಹುದು ಅಥವಾ ಅಧಿಕಾರವಿರಬಹುದು. ಕೆಳವರ್ಗದ ವ್ಯಕ್ತಿ ಉನ್ನತ ಮಟ್ಟದ ಅಧಿಕಾರದಲ್ಲಿದ್ದರೆ ಆತನನ್ನ ಗರ್ಭದ ಗುಡಿಗೆ ಆಹ್ವಾನಿಸುವಂತಹ ನಿದರ್ಶನಗಳನ್ನ ನಾವು ಕಂಡಿದ್ದೇವೆ. ಆದರೆ ಇತರ ವರ್ಗದ ವ್ಯಕ್ತಿಗಳನ್ನ ಅಥವಾ ಸಾಮಾನ್ಯ ಪ್ರಜೆಗಳನ್ನ ಗರ್ಭಗುಡಿಯ ಬಳಿ ದೇವರಿಗೆ ಬಹಳ ಸನ್ನಿಹಿತವಾಗಿ ಅಥವಾ ದೇವ ವಿಗ್ರಹಕ್ಕೆ ಬಹಳ ಸನ್ನಿಹಿತವಾಗಿ ನಿಲ್ಲಿಸುವಂತಹ ಪ್ರಕ್ರಿಯೆಗಳು, ಫೋಟೋಗಳು, ವಿಡಿಯೋಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಇದು ಜಾತಿ ವ್ಯವಸ್ಥೆಯ ಕನ್ನಡಿನ ಅಥವಾ ವ್ಯಕ್ತಿಗತವಾಗಿ ನಿರ್ಮಿಸಲ್ಪಟ್ಟಂತಹ ಸಮಾಜದ ಅತ್ಯಂತ ಕೆಟ್ಟ ಪರಿಸ್ಥಿತಿಯ ಉಂಡಿಗೆ ಹಣ ಹಾಕುವಾಗಂತಹ ಸಂದರ್ಭದಲ್ಲಿ ನನಗೆ ಯಾವುದೇ ಜಾತಿಯ ಬ್ರ್ಯಾಂಡ್ ಅಥವಾ ಲೇಬಲ್ ಅನ್ನ ಜನ ಕೊಡೋದಿಲ್ಲ. ಹಣವನ್ನ ನಾವು ಮತ್ತೊಬ್ಬರಿಗೆ ನೀಡುವ ಸಂದರ್ಭದಲ್ಲಿ ಹಣದ ಮೇಲೆ ಎಂದಿಗೂ ಕೂಡ ನಾವು ಜಾತಿಯ ಹೆಸರನ್ನ ನಮೂದಿಸಿ ಕೊಡುವುದಿಲ್ಲ.
ಮಾನವೀಯ ಮೌಲ್ಯಗಳು ಅಥವಾ ಒಂದಿಷ್ಟು ಸಾಂಪ್ರದಾಯಿಕ ವಿಚಾರಗಳು ಅಂತ ಬಂದಾಗಷ್ಟೇ ನಾವು ಜಾತಿಗಳನ್ನ ಪರಿಗಣಿಸ್ತಾ ಇದ್ದೇವೆ. ಅಂದರೆ ಜೀವವಿಲ್ಲದ ನೋಟಿಗೆ ಇರುವಂತಹ ಬೆಲೆ ಜೀವ ಹೊಂದಿರುವಂತಹ ಜೀವಿಯಾದಂತಹ ಮಾನವನಿಗೆ ಅಥವಾ ಮನುಷ್ಯತ್ವಕ್ಕೆ ಇಲ್ಲವಾಗಿದೆಯಲ್ಲ. ಸಮಾಜ ವರ್ಗದ ಪ್ರಜೆಗಳಾಗಿ ಶಿಕ್ಷಣ ಹೊಂದಿರುವಂತಹ ವ್ಯಕ್ತಿಗಳಾಗಿ ದಯಮಾಡಿ ಇಂತಹ ವಿಚಾರಧಾರೆಗಳನ್ನ ಪಸರಿಸುವಂತಹ ಅಥವಾ ಹಂಚುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ ಸ್ನೇಹಿತರೆ. ಗುಣಕ್ಕೆ ಬೆಲೆ ಕೊಡೋಣ. ಜನಾಂಗ ಅಥವಾ ಜಾತಿ, ವರ್ಗ, ಸಮುದಾಯ ಹೀಗೆ ಏನೆಲ್ಲ ನಾವು ಕಟ್ಟುಪಾಡುಗಳನ್ನ ನಾವಾಗಿಯೇ ಮಾಡಿಕೊಂಡಿದ್ದೇವೆಯೋ ಅಂತಹ ಕಟ್ಟುಪಾಡುಗಳಿಂದ ಹೊರಬರೋಣ. ಮಾನವೀಯ ಮೌಲ್ಯಗಳನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡೋಣ. ಮನುಷ್ಯರಾಗಿ ಬಾಳೋಣ. ಯಾವ ರೀತಿಯ ವ್ಯತ್ಯಾಸಗಳನ್ನು ಕೂಡ ನಾವು ಕಂಡುಕೊಳ್ಳದೆ ಸಮಾಜಕ್ಕೆ ಸಮತೋಲಿತವಾದಂತಹ ಸಾರ್ವಜನಿಕ ಹಿತಾಸಕ್ತಿ ಆಧಾರಿತ ಬೆಳವಣಿಗೆಗಳಿಗೆ ಸಾಕ್ಷಿಯಾಗೋಣ ಎಂಬ ಮಾತಿನೊಂದಿಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳು, ಅಂದರೆ ಅವು ಸಮಾಜದಲ್ಲಿ ತೆರೆದ ಸತ್ಯಗಳು, ಆದರೆ ಯಾರು ಮಾತನಾಡದ ಸತ್ಯಗಳು ಅಥವಾ ಉಡಾಫೆ ಭಾವನೆಗೆ ಒಳಪಟ್ಟಂತಹ ವಿಚಾರಗಳು ಎಂದರೆ ತಪ್ಪಾಗಲಾರ. ಮೂಲತಃ ಹುಟ್ಟಿನಿಂದ ಸಾವಿನವರೆಗೆ ನಾವು ಗಳಿಸಿದಂತಹ ಹೆಸರು, ನಾವು ಗಳಿಸಿದಂತಹ ಕೀರ್ತಿ, ನಾವು ಬಾಳಿದಂತಹ ರೀತಿ ಇತರರಿಗೆ ಮಾದರಿಯಾಗಬೇಕು. 16-17ನೇ ಶತಮಾನದಲ್ಲಿ ಇದ್ದಂತಹ ಅಸ್ಪೃಶ್ಯತೆ, ಅಸಮಾನತೆ ಹಾಗೂ ಇತರ ವ್ಯತ್ಯಾಸಗಳು 21-22ನೇ ಶತಮಾನಗಳಲ್ಲಿ ಇರಲು ಸಾಧ್ಯವಿಲ್ಲ, ಇರಬಾರದು ಎಂಬುದು ನಮ್ಮ ಅನಿಸಿಕೆ. ಕಾರಣ, ಬಹಳಷ್ಟು ಜನ ಎಜುಕೇಟೆಡ್ಸ್ ಆಗಿದ್ದೀವಿ. ಆ ಎಜುಕೇಶನ್ ಅನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ನೈಜ ಶಿಕ್ಷಣ ವ್ಯವಸ್ಥೆಯನ್ನ ನಿರ್ಮಿಸಿ ಆ ನೈಜ ಶಿಕ್ಷಣ ವ್ಯವಸ್ಥೆಯ ಮೂಲಕ ಸಮತೋಲಿತ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಮುನ್ನಡೆಯೋಣ ಎಂಬ ಮಾತಿನೊಂದಿಗೆ hereby we are signing out from the channel Way to Success GSN Mysore. Kindly comment your words. We need your suggestions, and kindly share this video for more. Thank you so much.